ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಹೇಂದ್ರ ಶೋರೂಮಿಗೆ ಬಂದಿದ್ದೀನಿ. ಸೊ ಇತ್ತೀಚೆಗೆ ಜಾಸ್ತಿ ಸದ್ದು ಮಾಡಿರುವಂಥ AI ಟೆಕ್ನಾಲಜಿ ಹೊಂದಿರುವಂಥ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಸರ್ ನಮಸ್ಕಾರ. ಸರ್ ಇದೇನೋ ಹೊಸದಾಗಿ ಮಾತಾಡೋ ಟ್ರ್ಯಾಕ್ಟರ್ ಅಂತೇಳಿ ಲಾಂಚ್ ಆಗಿದೆ ಅಲ್ಲ ಸರ್? ಹೌದು ಸರ್, ಮಹೇಂದ್ರದೊಳಗೆ ಸರ್ ಭಾರತದ ನಂಬರ್ 1 ಮಹೇಂದ್ರ ಟ್ರ್ಯಾಕ್ಟರ್ ಸರ್. ಹಾಂ ಪ್ರತಿ 5-6 ವರ್ಷಕ್ಕೆ ಒಂದ್ಸಲ ಮಾಡೆಲ್ ಅನ್ನ ಚೇಂಜ್ ಮಾಡ್ಕೊಂತ ಹೋಗ್ತೈತಿ. ಆಯಾ ವರ್ಷಕ್ಕೆ ಆಯಾ ಟೆಕ್ನಾಲಜಿಯನ್ನ ಅಳವಡಿಸ್ಕೊಂತ ಬರ್ತೈತಿ. ಹಾಂ ರೈತರಿಗೆ ಯಾವ ಟೆಕ್ನಾಲಜಿ ಒಳಗೆ ವರ್ಕ್ ಆಗ್ಬೇಕು ಅನ್ನುವಂತ ಟ್ರ್ಯಾಕ್ಟರ್ ಅನ್ನ ಮಹೇಂದ್ರ ಬಿಡುಗಡೆ ಮಾಡ್ತಾ ಬಂದೈತಿ. ಹಾಂ ಈಗನು ಅದೇ ರೀತಿ ಸರ್ ಮಹೇಂದ್ರ ಈಗ H1R ಅಂತೇಳಿ ಏನ್ ನಮ್ಮ ಟ್ರ್ಯಾಕ್ಟರ್ ನ ಬಿಡುಗಡೆ ಲಾಂಚ್ ಮಾಡಿದಾರ ಮಹೇಂದ್ರ ಕಂಪನಿ ಅವರು. ಹಾಂ ಬಹಳ ಅತ್ಯುತ್ತಮವಾದಂತ ಒಂದು ಟ್ರ್ಯಾಕ್ಟರ್. ಹಾಂ ಒಂದು ಸ್ಪೇರ್ ಪಾರ್ಟ್ಸ್ ಇಂದ ಹಿಡ್ಕೊಂಡು ಗಾಡಿ ಹೈಟರ್ಕ್ ವರೆಗಿನ ಫುಲ್ ರೇಂಜ್ ಅಲ್ಲಿ ಅಂತ ಏನ್ ಗಾಡಿ ರೆಡಿ ಮಾಡಿದಾರ. ಹಾಂ ಅದು ರೈತರಿಗೆ ಅನುಕೂಲವಾಗುವಂತ ಫೀಚರ್ಸ್ ಗಳು ಈ ಟ್ರ್ಯಾಕ್ಟರ್ ಒಳಗೆ ಜಾಸ್ತಿ ಅದ ಸರ್. ಸರ್ ಆಮೇಲೆ ಇದು AI ಟೆಕ್ನಾಲಜಿ ಅಂತೇಳಿ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇವಾಗ ವಿಡಿಯೋ ಹಾಕ್ಬಿಟ್ಟಿದ್ದಾರೆ, ತುಂಬಾ ಜನ ಹಾಕ್ತಿದ್ದಾರೆ ಇವಾಗ. ಹೌದು ಸರ್. ಸೊ ಅದ್ರ ಬಗ್ಗೆ ಏನ್ ಸ್ವಲ್ಪ ಹೇಳಿದ್ರು ಸರ್ ಅದೇ ಸರ್ ಮಾತಾಡುವ ಟ್ರ್ಯಾಕ್ಟರ್ ಅಂತ ತಾವೇನ್ AI ಹೇಳಿದ್ರಿ ಸರ್. ಹಾಂ AI ಸರ ಲಾಂಚ್ ಆಗೋ ಮುಂದ ಒಂದು ರೈತರಿಗೆ ಈ ಗಾಡಿ ಫೀಚರ್ಸ್ ಬಗ್ಗೆ ರೈತರಿಗೆ ಗೊತ್ತಾಗ್ಲಿ ಅನ್ನೋ ವಿಷಯಕ್ಕೆ ಮಾತ್ರ ಅದನ್ನ AI ನ ಅಳವಡಿಸಿದ್ರು. ಹೌದು. ಅದು ಇದ್ರದಲ್ಲಿ ಫೀಚರ್ ಅನ್ನ ರೈತರಿಗೆ ಮನದಟ್ಟಣೆ ಮಾಡ್ಲಿಕ್ಕೆ ಓ ಅದು AI ನ ಕುಂದ್ರಿಸಿದ್ರು ಜಸ್ಟ್ ಸರ್. ಅದು ಫೀಚರ್ಸ್ ಬಗ್ಗೆ ಹೇಳಕ್ಕಷ್ಟೇ ಹೌದೌದು ಸರ್. ಸರ್. ಅದು ಹಾಗಾದ್ರೆ ತುಂಬಾ ಜನ ಮಿಸ್ಇನ್ಫಾರ್ಮೇಶನ್ ಕೊಡ್ತಾರೆ ಏನಂತ ಅಂದ್ರೆ ಹಾ ಸರ್. ಎಲ್ಲ ಕಂಪ್ಲೀಟ್ ಆಗಿ AI ಲಿಂತ್ರನೇ ನಡೀತಿದೆ ಅಂತ ಹೇಳಿ ಇಲ್ಲ ಸರ್, ಇಲ್ಲ ಮ್ಯಾನ್ಯುವಲ್ ಇರ್ತೈತಿ ಸರ್. ಏನ್ ಇದಿಲ್ಲ ಸರ್ ಇದ್ರೊಳಗೆ. AI ಅಂದ್ರ ಮಾತ್ರ ಮಾತಾಡ್ತಕ್ಕಂತ ಅಂದ್ರೆ ಇದ್ರ ಫ್ಯೂಚರ್ ಅನ್ನ ರೈತರವರಿಗೆ ಮುಟ್ಟಿಸ್ಲಿ ಅಂತಕ್ಕಂತನ ತಮ್ಮ ಮಾಧ್ಯಮದವ್ರು ಏನ್ ತಾವು ಚಾನೆಲ್ ನವ್ರು ಇದ್ರಿ ಸರ ತಮ್ಮಿಂದ ಗೊತ್ತಾಗ್ಲಿ ಅನ್ನೋ ಅದಕ್ಕೆ AI ನ ಅಳವಡಿಸಿದ್ರು ಲಾಂಚಿಂಗ್ ಟೈಮ್ನಾಗ ಸರ್. ನಾವು ಹುಬ್ಳಿ ಬ್ರಾಂಚ್ ಅಲ್ಲಿ ಲಾಂಚ್ ಮಾಡಿದ್ವಿ ಸರ್. ಕರ್ನಾಟಕದೊಳಗ ಹುಬ್ಳಿ ಒಳಗ ಬಹಳ ಫೇಮಸ್ ಆತ. ತಾವು ತಮ್ಮ ಮಾಧ್ಯಮದವ್ರು ಬಹಳ ಜನ ಬಂದಿದ್ರಿ ಸರ್ ಚಾನೆಲ್ನವ್ರು. ಅದೇ ರೀತಿ ಸರ್ ಈ ಟ್ರ್ಯಾಕ್ಟರ್ ಅನ್ನ ಇದನ್ನೇನ್ ಮುಂದಿನ ಪೇಸ್ ಅನ್ನ ಸರ ದೊಡ್ಡದ್ ಮಾಡಿದಾರ ಸರ. ಬಾರ್ನಾಟ್ ಅನ್ನ ಹೆವಿ ಕೊಟ್ಟವ್ರ. ಲೈಟ್ ಕೂಡ ಸರ ಇದು 75 lakhs ಅಂತ ಹೇಳಿ ಈ ಲೈಟ್ ಹೆಸರು ಸರ. ಸರ್ ಹಳೆ ಟ್ಯಾಕ್ಟ್ರಿ ಹೊಸ ಟ್ಯಾಕ್ಟ್ರಿ ಅನ್ನಕ್ ಸರ ಇದ್ರು ನಮ್ದು ಏನ್ ಭೂಮಿಪುತ್ರ ಸರ್ಪಂಚ್ ಅಂತ ಮೊದ್ಲ ಟ್ಯಾಕ್ಟ್ರಿ ಇದ್ವಿ. ಅದ್ರ ಪಾರ್ಟ್ಸ್ ಗೆ ಮತ್ತೆ ಇನ್ನು H1R ಏನ್ ಸಿರೀಸ್ ನಾವು ಹೊಸ ಮಹೇಂದ್ರದವ್ರು ಲಾಂಚ್ ಮಾಡ್ಯಾರ ಅದಕ್ಕೆ ಬಹಳ ಡಿಫ್ರೆನ್ಸ್ ಐತಿ ಸರ್. ಒಂದು ಐರನ್ ಸ್ಟೀಲ್ ಇಂದ ಹಿಡಿದು ಒಂದು ಲೈಟ್ ವರ್ಗು ಸರ ಬಹಳ ವ್ಯತ್ಯಾಸ ಐತಿ ಸರ್. ಪಾರ್ಟ್ಸ್ ಕೂಡ ಹೆವಿ ಅದ ಸರ, ದಪ್ಪ ಅದಾವು. ಅಂದ್ರೆ ನಾವ್ ಈಗೇನ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಟ್ಯಾಕ್ಟ್ರಿ ಒಳಗಡೆ ಸರ್ ಕ್ಲಚ್ ಲಾಕ್ ಅಂತ ಕೂಡ ಮಾಡಿದ್ದಾರೆ. ಅದನ್ನ ನಾವು ಮಾಡೋದ್ರಿಂದ ಲೇಟ್ ನೋಡಿ ಸರ್ ಇದು ಕ್ಲಚ್ ಲಾಕ್ ಸರ್. ಇದು ನಾವು ಒಂದು 15 ದಿವಸ ಒಂದ್ ತಿಂಗಳ ನಾವು ಟ್ರ್ಯಾಕ್ಟರ್ ವರ್ಕ್ ಏನ್ ಮಾಡ್ಲಿಲ್ಲ ನಿಲ್ಸಿದ್ರು ಕೂಡ ಸರ್ ಈ ಕ್ಲಚ್ ಲಾಕಿಂಗ್ ಲಾಕ್ ಮಾಡೋದ್ರಿಂದ ಒಳಗಡೆ ಕ್ಲಚ್ ಅಲ್ಲಿ ಡಸ್ಟ್ ಮತ್ತೆ ನೀರು ಗೀರು ಏನೂ ಹೋಗಲ್ಲ ಸರ್. ಹೋಗ್ಬೇಕಂದ್ರೆ ಸರ್ ಕ್ಲಚ್ ಪೇಟು ಹಾಳಾಗೋದಿಲ್ಲ. ಆ ರೀತಿ ಒಳಗ ಮತ್ತೆ ಕ್ಲಚ್ ಲಾಕ್ ಕೂಡ ಅಳವಡಿಸಿದ ಸರ್. ಇವನು ಕೂಡ ಸರ್ ನಾವು ಏನು ಮತ್ತೆ ಡಿಫ್ರೆನ್ಸ್ ನೋಟ್ಸ್ ಮತ್ತಿನ ಗಾಡಿಗೆ ಅಷ್ಟ ಇದಿತ್ತು. ಇದ್ರ ನಾವು ಗಾಳಿ ಆಡ್ಲಿಕ್ಕೂ ಕೂಡ ಅಗಲ ತಗೊಂಡಿದ್ದಾರೆ ಸರ್, ಗ್ಯಾಪ್ ಮಾಡಿದಾರ. ಮತ್ತೆ ಕೂಲೆಂಟ್, ಪವರ್ ಸ್ಟೇರಿಂಗ್, ಆಯಿಲ್ ಬ್ರೇಕ್ ಹೊಂದಿರ್ತಕ್ಕಂತ ಬಹಳ ಪವರ್ಫುಲ್ ಆದಂತ ಟ್ರ್ಯಾಕ್ಟರ್ ಸರ್ ಇದು. ಅದೇ ರೀತಿ ನೋಡಿ ಸರ್ ಇದನ್ನು ಮತ್ತೆ ಕಟ್ ಎಕ್ಸೆಲ್ ಅಂತ ನಾವೇನ ಬಿಲ್ ಆಕಾರದೊಳಗೆ ಕ್ಲಚ್ ಅನ್ನ ಇದನ್ನ ಎಕ್ಸೆಲ್ ಮಾಡಿದಾರ. ಈ ಎಕ್ಸೆಲ್ ಕೂಡ ನಾವು ಕಡಿಮೆ ಜಾಗದೊಳಗನ ಗಾಡಿ ನಾವು ಟರ್ನ್ ಮಾಡ್ಕೋಬಹುದು ಸರ್. ಆ ರೀತಿ ಮಾಡಕ್ ಅನುಕೂಲ ಆಗ್ತದೆ ಸರ್. ಮತ್ತೆ ಈ ಲಾಕ್ ನೋಡಿ ಸರ್, ಲಾಕ್ ಸಿಸ್ಟಮ್ ಕೂಡ ನಾವು ಇದನ್ನೇನು ಓಪನ್ ಮಾಡ್ಬೇಕಂದ್ರೆ ನಾವು ಇಲ್ಲಿಂದ ಎಷ್ಟ ಫೋಕಸ್ ಮಾಡ್ಕೊಂಡ್ರು ಇದು ಓಪನ್ ಆಗ್ತದೆ ಸರ್. ಗಂಟಿ ಮತ್ತೆ ಹಿಂಗೆಲ್ಲ ಬೋರ್ಡ್ ಕೂಡ ಸರ್ ಮೀಟರ್ ಬೋರ್ಡ್ ಡಿಜಿಟಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಸರ್. ಸ್ಟೇರಿಂಗ್ ಕೂಡ ಸರ್ ಚಿಕ್ಕದಾಗಿ ನೋಡಕ್ನು ಲುಕ್ ಐತಿ ಸರ್. ಸ್ಟೇರಿಂಗ್ ಕೂಡ ಹ್ಯಾಂಡ್ ಬ್ರೇಕ್ ಕೂಡ ಸರ್ ಇಲ್ಲೇ ಇಟ್ಟಿದ್ದಾರೆ ಸರ್. ಮೊದ್ಲ ಈ ಕಡೆ ಇರ್ತಿತ್ತು ಸರ್, ಇಲ್ಲಿ ಬಾಜು ಬರ್ತಿತ್ತು. ಈಗ ಹೊಸ ಮಾಡಲ್ ಒಳಗಡೆ ಇಲ್ಲೇ ಹ್ಯಾಂಡ್ ಬ್ರೇಕ್ ಇಲ್ಲೇ ಮಾಡಿದಾರೆ ಸರ್. ಹಿಂಗ್ ಮಾಡ್ಕೊಂಡ್ಬಿಟ್ಟು ನಾವ್ ಇಲ್ಲೇ ಲಾಕ್ ಮಾಡ್ಕೊಂಡ್ರು ಇಲ್ಲೇ ಇದಾಗ್ತದೆ. ಗೇರ್ ಸಿಸ್ಟಮ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ ಸರ್. ಆಮೇಲೆ ಇಲ್ಲಿ ಆಯಿಲ್ ಇದು ನಾವು ಏನು ಹೈಗೇರ್ ಲೋ ಗೇರ್ ಅಂತ ನಾವು ಇಲ್ಲಿ ಕೆಳಗ ಇದು ಮಾಡ್ತಿದ್ವಿ ಸರ್ ಫಸ್ಟ್ ಮಾಡಲ್ ಒಳಗಡೆ. ಇದನ್ನ ಒಂದು ಕೂಡ ಈ ಗೇರ್ ಅನ್ನ ಇಲ್ಲೇ ಕೊಟ್ಟಿದ್ದಾರೆ ಸರ್. ಅಂದ್ರೆ ನಾವು ಕುಂತ್ಕೊಂಡು ಡ್ರೈವಿಂಗ್ ಮಾಡ್ತಾನೆ ನಾವು ಇಲ್ಲೇನ ಹೈ ಸ್ಪೀಡ್ ಲೋ ಸ್ಪೀಡ್ ನಾವು ಇಲ್ಲೇ ಕಂಟ್ರೋಲ್ ಮಾಡ್ಕೊಬಹುದು ಸರ್. ಇದು ಪಿಟಿಒದ್ದು ಇದನ್ನು ಕೂಡ ಮೊದ್ಲು ತಿಳಿ ಇತ್ತು, ಇದನ್ನ ದಪ್ಪ ಕೊಟ್ಟಿದ್ದಾರೆ ಸರ್. ಸರ್ ಆಮೇಲೆ ಸೀಟ್ ಎಲ್ಲ ಹೆಂಗೈತೆ ಸರ್ ಇದು? ಸರ್ ಸೀಟು ನಮ್ದು ಇವಟೆಕ್ ಪ್ಲಸ್ ಗಾಡಿಕಿನೂ ಇದು ಹೆವಿ ಐತಿ ಸರ್. ಇದ್ರೊಳಗೆ ಪುಷೇಬಲ್ ನೋಡ್ ಸರ್, ನಾನು ಕುಂತ್ಕೊಂಡು ತೋರಿಸ್ಬಿಡ್ತೀನಿ ಎಷ್ಟು ಇದಾಗ್ತೈತಿ ಅಂತಂದ್ರೆ ಸರ್ ಹೇಳ್ದಂಗೆ 4-5 ತಾಸು ನೋಡ್ರಿ ಸರ್ ಎಷ್ಟು ಬಹಳ ಈಸಿ ಆದಂತ ಒಂದು ಸೀಟ್ ಅನ್ನು ಇದ್ರಾಗ ಅಳವಡಿಸಿದ್ದಾರೆ. ನಾವು 4 ತಾಸು ಡ್ರೈವಿಂಗ್ ಒಳಗಡೆ ಕೆಲಸ ಮಾಡುವಂತ ರೈತರು ನಾವು 8 ತಾಸು ಕೆಲಸ ಮಾಡಿದ್ರು ಅವ್ರಿಗೆ ಒಂದು ಸಪೋರ್ಟ್ ಇರ್ತೈತಿ ಸೀಟ್ಲಿಂದ. ಕಂಫರ್ಟೇಬಲ್ ಆಗಿರ್ತೈತಿ. ಆಮೇಲೆ ಬಾಳ ಹೊತ್ತಾತಂದ್ರೆ ಸುಸ್ತಾಗೈತಿ ನಡೀಪ 4 ತಾಸು ಹೊಡೆದು ಇದ್ರಾಗ 8 ತಾಸಲ್ಲ 12 ತಾಸು ನಾವು ಕೆಲಸ ಮಾಡಿದ್ರು ಕೂಡ
ಸುಸ್ತಾಗಂಗಿಲ್ಲ, ಕಂಫರ್ಟೇಬಲ್ ಐತೆ ಸೀಟ್ ಕೂಡ, ಸ್ಟ್ರೆಚಬಲ್ ಸೀಟ್. ಒಂದು ಹೊಸ ಡಿಸೈನ್ ಅನ್ನು ಕೂಡ ಲುಕ್ ಅನ್ನು ಕೂಡ ಕೊಟ್ಟಿದೀವಿ. ಗಜಾನನ ಒಂದು ಇದ್ರೊಳಗ ಅಳವಡಿಸಿದೀವಿ. ಬಾರಿ ಚೆನ್ನಾಗಿ ಲುಕ್ ಆಗ್ತೈತೆ ಸರ್. 555 ಅರ್ಜುನ ಅಥವಾ 605 ಒಳಗೆ ಬರುವಂತ ಫಿಲ್ಟರ್ ಕೂಡ ಇದು ನಮ್ದು 475 ಮಾತ್ರ. ಅದ್ರೊಳಗನ ಇಂತ ಒಂದು ಫಿಲ್ಟರ್ ಅನ್ನ ಅಳವಡಿಸಿದಾರೆ. ಪೈಪ್ ಕೂಡ ಸರ್ ಏನೇ ಬಂದ್ರು ನಮ್ಗೆ ಏನೇ ಇದ್ರು ಎಲ್ಲ ಫುಲ್ ಡಬಲ್. ಮತ್ತೆ ಸ್ಟೇರಿಂಗ್ ಪಂಪ್ ಕೂಡ ಎರಡು ಕಡೆನೂ ಡಬಲ್ ಪಂಪ್ ಬರುವಂತ ಒಂದು ಸ್ಟೇರಿಂಗ್ ಇದು ಸರ್. ಇದು ಪಂಪ್ ಕೂಡ ಎರಡು ಕಡೆ ಅಳವಡಿಸಿದಾರೆ. ಅದೇ ರೀತಿ ಮಟ್ಗಡ್ ಫುಲ್ ಗ್ಯಾಪ್ ಕೊಟ್ರ ಸರ್. ಈಗ ಮೊದ್ಲಿನ ಏನಿದ್ರು ಸರ್ ಕಡಿಮೆ ಇತ್ತು. ಇದನ್ನ ಯಾಕೆ ಕೊಟ್ರ ಅಂತಂದ್ರೆ ಸರ್, ಈಗ ನಮ್ಮ ಒಣಬೇಸಾಯದೊಳಗ ಮಳೆ ಆತಂದ್ರ ಎರೆಹುಳದೊಳಗ ಫುಲ್ ಪ್ಯಾಕ್ ಆಗ್ತಿತ್ತು ಸರ್. ಇದು ಆಗೋದಿಲ್ಲ ಸರ್, ಗ್ಯಾಪ್ ಜಾಸ್ತಿ ಕೊಟ್ಟ ಸರ್. ಆಮೇಲೆ ಇದು 2 ವೀಲರ್ ಸರ್. ಇದು 2 ವೀಲರ್ ಸರ್. ಇದ್ರೊಳಗೆ 4 ವೀಲರ್ ಇನ್ನೂ ಬಂದಿಲ್ಲ ಸರ್, ಲಾಂಚ್ ಆಗಿಲ್ಲ. ಬಂದ್ರು ಮುಂದೆ ಬರ್ಬೋದು. ಈಗ ಸದ್ಯಕ್ಕೆ ಸರ್ 2 ವೀಲರ್ ಸರ್. ಯಾಕಂದ್ರೆ ದೊಡ್ಡ ಗಾಡಿ ಒಳಗೆ 2 ವೀಲರ್ ಸರ್ ಜಾಸ್ತಿ ಯೂಸ್ ಮಾಡ್ತಾರೆ. ಸಣ್ಣ ಗಾಡಿ ಒಳಗಡೆ ಬ್ರೇಕ್ ಅದಕ್ಕಂತ 4 ವೀಲರ್ ಒಂದು ದಪ್ಪವಾದಂತ ಒಂದು ಲೋವರ್ ಲಿಫ್ಟ್ ಅಂತ ಕೊಟ್ಟಿವಿ. ಇದು ಮಹಾಲ್ ಲಿಫ್ಟ್ ಅಂತಾರೆ ಸರ್. 2000 kg ಲಿಫ್ಟ್ ಕೆಪಾಸಿಟಿ ಇರ್ತಕ್ಕಂತ ಒಂದು ಹೈಡ್ರಾಲಿಕ್ ಪವರ್ ಸರ್. 2000 kg ಲಿಫ್ಟ್ ಕೆಪಾಸಿಟಿ ಸರ್. ಪ್ರಪ್ರಥಮವಾಗಿ ಟ್ರ್ಯಾಕ್ಟರ್ ಇಂಡಸ್ಟ್ರಿಯಲ್ ಒಳಗ ಮಹೀಂದ್ರದೊಳಗ ಈಗ ಮಹಾಲ್ ಲಿಫ್ಟ್ ಅಂತ ತೆಗೆದಿದ್ದಾರೆ. ಇದು ಅದೇ ಸರ್ HR ಒಳಗ ಮಹಾಲ್ ಲಿಫ್ಟ್ ಅಂತ ಬಂದಿದೆ. ಯಾವ್ದೇ ಟ್ರ್ಯಾಕ್ಟರ್ ಒಳಗೆ 2000 kg ಲಿಫ್ಟ್ ಮಾಡುವಂತ ಸದ್ಯ ಬಂದಂತೆ ಮಹೀಂದ್ರದೊಳಗ ತೆಗೆದಿದ್ದಾರೆ ಸರ್. ಮೊದಲೆಲ್ಲ ನಮ್ಮ ಮಹೀಂದ್ರದೊಳಗ 1850 kg ಲಾಸ್ಟ್ ಇತ್ತು ಸರ್. 1800 kg ಬರ್ತಿತ್ತು. 2000 kg ಕೆಪಾಸಿಟಿ ರಫ್ ಅಂಡ್ ಟಫ್ ಸರ್. ಪೂರ ಬಾಡಿ ಕೂಡ ಸರ್ ಎಷ್ಟು ಹೆವಿ ಇದೆ ನೋಡಿ ಸರ್. ಎಲ್ಲ ಎಕ್ಸೆಲ್ ನೋಡಿ ಸರ್. ಎಷ್ಟು ಕೂಡ ಹಂಗೆ ಇದಾವೆ. ಎಷ್ಟು ದಪ್ಪ ಅದ ನೋಡಿ ಸರ್. ಇವೆಲ್ಲ ಲಿಂಕ್ ನೋಡಿ ಸರ್. ಎಷ್ಟು ಅಂದ್ರ ನಮ್ದೇನು ದೊಡ್ಡ ಅರ್ಜುನ್ ಗಾಡಿ ಒಳಗ್ ಬರ್ತಕ್ಕಂತ ಪೆಟ್ರೋಲಿಕ್ ಅನ್ನು ಇದ್ರೊಳಗೆ ಅಳವಡಿಸಿದಾರೆ ಸರ್. ಅಷ್ಟು ಫುಲ್ ಹೆವಿ ಐತೆ ಸರ್. ಬೋಲ್ಟ್ ಕೂಡ ಸರ್ ಒಂದ್ ಬೋಲ್ಟ್ ನಿಂದ ಹಿಡಿದು ನಾವು ತೋರಿಸಿದೊಳಗ ಅದೇ ರೀತಿ ಸ್ವಲ್ಪ ಚಿಕ್ಕ ಇರ್ತಿದ್ದು ಸರ್. ಫಸ್ಟ್ ಇವೆಲ್ಲ ಫುಲ್ ದಪ್ಪ ಕೊಟ್ಟಿದ್ದಾನೆ ಸರ್. ಏನ್ ನಾವ್ ಹೇಳಿದಂಗ ಅಪ್ಡೇಟ್ ಫುಲ್ ಅಪ್ಡೇಟ್ ಸರ್. ನಾವು 50 HP ಟ್ರ್ಯಾಕ್ಟರ್ ಏನ್ ಅಳವಡಿಸಿದ್ರು ಅದನ್ನ ನಾವು 475 ಸಹಿತ ಅಳವಡಿಸಿದ್ವಿ ಸರ್. ಅಂದ್ರೆ ರೈತರಿಗೆ ಅನುಕೂಲ ಆಗ್ಲಿ, ಹರಿಮುರಿ ಆಗ್ಬಾರ್ದಲ್ಲ ಪಾರ್ಟ್ಸ್ ಅಂತ ಹೇಳಿ ಒಂದು ಹೆವಿ ಆದಂತ ಒಂದು ಪಾರ್ಟ್ಸ್ ಅನ್ನ ಅಳವಡಿಸಿದಾರೆ ಸರ್. ಆಮೇಲೆ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಸರ್ ಪವರ್ ಸ್ಟೇರಿಂಗ್ ಸರ್ ನಾ ಹೇಳ್ದಂಗೆ ಎರಡು ಕಡೆನೂ ತಂದು ಬರ್ತೈತಿ. ಪವರ್ ಸ್ಟೇರಿಂಗ್ ಮತ್ತೆ ಆಯಿಲ್ ಬ್ರೇಕ್, ಕ್ಲಚ್ ಲಾಕ್, ಹ್ಯಾಂಡ್ ಬ್ರೇಕ್ ಹೊಂದಿರ್ತಕ್ಕಂತ ಏಕೈಕ ಟ್ರ್ಯಾಕ್ಟರ್ ಮಹೇಂದ್ರ ಸರ್. ಸೊ ಮತ್ತೆ ಇದ್ರಲ್ಲೇನು ಹೊಸ ಫೀಚರ್ಸ್ ಏನಾದ್ರು ಫೀಚರ್ಸ್ ನೋಡಿ ಸರ್. ಮೊದ್ಲ ಇದು ಹೆಡ್ ನೊಳಗ್ ಸರ್ ಕುಲೆಂಟ್ ಒಂದು ನಾಜಲ್ ಇಂದ ಇನ್ನೊಂದು ಪಿಸ್ಟನ್ ಗೆ ಹೋಗ್ಬೇಕಾದ್ರೆ ಪಿಸ್ಟನ್ 4 ಪಿಸ್ಟನ್ ಗಿನ ಎನಿ ಟೈಮ್ ಕೂಲೆಂಟ್ ಸರ್ಕ್ಯುಲೇಷನ್ ಆಗುವಂತ ಏಕೈಕ ಟ್ರ್ಯಾಕ್ಟರ್ ಮಹೇಂದ್ರ ಸರ್. HR ಮಾತ್ರ. ಅದು ನಮ್ ಭೂಮಿಪುತ್ರೊಳಗ ಒಂದ್ ಪಿಸ್ಟನ್ ಇಂದ ಇನ್ನೊಂದ್ ಪಿಸ್ಟನ್ ಹೋಗ್ಬೇಕಪ್ಪ ಅಂದ್ರೆ ಕೂಲೆಂಟ್ ಇದು ತುಂಬಿದ್ಮೇಲೆ ಇನ್ನೊಂದು ಹೋಗ್ಬೇಕು ಅಂದ್ರೆ ಒಂದ್ರ ಸರ್ಕ್ಯುಲೇಷನ್. ಈಗ ಎನಿ ಟೈಮ್ 4 ಪಿಸ್ಟನ್ ಗೆ ಸರ್ಕ್ಯುಲೇಷನ್ ಆಗುವಂತ ಒಂದು ಇದನ್ನ ತೆಗೆದಾರೆ ಸರ್. ಆಮೇಲೆ ಈ ಟ್ರ್ಯಾಕ್ಟರ್ ಯಾರಾದ್ರೂ ಖರೀದಿ ಮಾಡಿದ್ರೆ ಸರ್, ಅಂದ್ರೆ ರೈತರು ಯೂಸ್ ಮಾಡ್ತಾರೆ ಸರ್. ಇದಾರೆ ಸರ್. ನಾನು ಆಲ್ರೆಡಿ ಗದಗ ಜಿಲ್ಲಾದೊಳಗ 60 ಹೆಚ್ಚು ಈ HR ಟ್ರ್ಯಾಕ್ಟರ್ ನ ರಿಲೀಸ್ ಮಾಡಿದೀವಿ ಸರ್. ನಾವು ಅದನ್ನ ಸೇಲ್ ಮಾಡಿದೀವಿ. ಹಾ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ರೀತಿ ನಾವು ಕೊಟ್ಟಂತ ರೈತರು ಕೂಡ ಬಂದಿದ್ದಾರೆ ಇಲ್ಲಿ ಟ್ರ್ಯಾಕ್ಟರ್ ತಗೊಂಡು. ಅವರು ಏನ್ ಹೇಳ್ತಾರೆ ನೀವು ಹೋಗಿ. ನಮಸ್ಕಾರ. ನಮಸ್ಕಾರ ಸರ್, ಇದು ಟ್ರ್ಯಾಕ್ಟರ್ ಹೊಸದಾಗಿ ತಗೊಂಡಿದ್ರಿ ಅಂತ. ತಗೊಂಡಿದೆ ಸರ್. ಸರ್, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದ್ರ ಬಗ್ಗೆ ಮೊದ್ಲಿನಕ್ಕಿಂತ ಗಾಡಿ ಸರ ಹೆವಿ ಐತಿ. ಮೆಟಲ್ಸ್ ಎಲ್ಲ ಹೆವಿ ಅದ ಮತ್ತು ಲೈಟ್ ಫೋಕಸ್ ಅದಾವ್ರಿ. ಹೆಚ್ಚಿಗೆ ಗಾಡಿ ಹೀಟ್ ಆಗಂಗಿಲ್ಲ. ಯಾಕಂದ್ರೆ ಬಾನಟ್ ಇಂಬಿಟ್ರಿ ಇಂಬಿಟ್ಟಿದ್ರಿಂದ ಒಳಗ್ ಗಾಳಿ ಆಡಿ ಹೆಚ್ಚಿಗೆ ಇದಾಗಂಗಿಲ್ಲ. ಹಳ್ಳಿ ಫ್ರಂಟ್ ಎಕ್ಸೆಲ್ ಎಲ್ಲ ಸೀದಾ ಮೊದ್ಲಾಗ ಸೀದಾ ಇದ್ರು ಸರ್. ಈಗ ಬಗ್ ಮಾಡ್ಕೊಂಡು ಕಡಿಮೆ ಜಾಗದಾಗ ಹೊಳ್ಳುವಂತ ವ್ಯವಸ್ಥೆ ಮಾಡ್ಕೊಂಡ್ರಿ. ಈಗ ಎಷ್ಟು ವರ್ಷದಿಂದ ಮಹೀಂದ್ರ ಟ್ರ್ಯಾಕ್ಟರ್ ಯೂಸ್ ಮಹೇಂದ್ರ ಟ್ರ್ಯಾಕ್ಟರ್ ಯೂಸ್ ಮಾಡಕತ್ತೀರಿ ಸರ್. ಮೊದ್ಲಕ್ ನಮ್ಮ ಮಾವಾರ ಗಾಡಿ ಹೊಡಿತೀನಿ. ನಮ್ಮ ಮಾವಾರ ಗಾಡಿ ಒಂದು 12 ವರ್ಷ ಹೊಡ್ತೇನೆ. 12 ವರ್ಷದ ನಂತರ ಒಂದು ಈಗ 17-18 ವರ್ಷ ಆಯ್ತು ನಮ್ದು ಸ್ವಂತ ಯೂಸ್ ಮಾಡಕತ್ತಿ ಗಾಡಿ. ಈಗ ಮೊದ್ಲಕ್ಕ 415 ಐತ್ರಿ ಸರ್. ಅದನ್ನ ಒಂದು 5-4-5 ವರ್ಷ ದುಡ್ಸಿಕ ಸರ್. ಹೊಳ್ಳಿ ಮತ್ತ 575 ಮಾಡಿದ್ದೀನಿ. 575 ಮಾಡಿದ ಅದೊಂದು 11 ವರ್ಷ ಇತ್ತು ಸರ್. ಈಗ ಅದನ್ನು ಮೊನ್ನೆ ಎಕ್ಸ್ಚೇಂಜ್ ಮಾಡಿ ಈಗ 555 ಅರ್ಜುನ ಮಹೇಂದ್ರ ತಗೊಂಡಿನಿ. ಅರ್ಜುನ ಅಲ್ಟ್ರಾ. ಈಗ 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಇದು ಹೊಳ್ಳಿ ಇದನ್ನ ತಗೊಂಡು ಈಗ ಒಂದು ವಾರ ಆಯ್ತು. ಈಗ 2 ಯೂಸ್ ಮಾಡಂತ್ರಿ. 3 ಅದಾವ್ರಿ ಸರ್. 415 ಒಂದ್ ಐತ್ರಿ ನಮ್ಮ ತಮ್ಮರ್. ಓಕೆ, ಅದು ಐತಿ. ಇವು 2. ಓಕೆ ಸರ್. ಆಮೇಲೆ ಬೇರೆ ಟ್ರ್ಯಾಕ್ಟರ್ ಹೋಗ್ಲಾರ್ದ ಮಹೀಂದ್ರಕ್ಕೆ ಮತ್ತೆ ಯಾಕೆ ಬಂದ್ರಿ ಅಂತ? ಮಹೀಂದ್ರಕ್ಕೆ ಅಂದ್ರೆ ಈಗ ರೈತರಿಗೆ ಬೇಕಾದಂತ ಕೆಲವೊಂದಿಷ್ಟು ಏನ್ ಕಿರಿಕಿರಿ ಮಾಡ್ತಿದ್ವಲ್ರಿ ಒಂದ್ ಗಾಡಿಗೆ. ಆ ಗಾಡಿಗಾರು ಒಂದೊಂದಿಷ್ಟು ಸಾಮಾನ್ಯ ಕಿರಿಕಿರಿ ಮಾಡ್ತಾವಲ್ಲ, ಅವ್ನ ಇವ್ರು ಸ್ಪಾಟ್ನಾಗನ ಅವನ್ನ
ಅದನ್ನ ಬಂದ್ ಮಾಡಿ ಹಾ. ಯಾವ್ದು ಕಿರಿಕಿರಿ ಐತಿ ರೈತರಿಗೆ ಹಾ. ಅದನ್ನ ತೆಗೆದ ಕಾಸು ಹೆವಿ ಮೆಟೀರಿಯಲ್ ಸಾಕಿ ಕಾಸು ಹಾ. ಕಿರಿಕಿರಿ ಬರಲಾರ್ದಂತ ವ್ಯವಸ್ಥೆ ಅಂದ್ರೆ ಇದು ಮಹೇಂದ್ರ ಗಾಡಿ. ಆಮೇಲೆ ಸರ್ ಇದ್ರದ್ದು ಸರ್ವಿಸ್ ಗಿರ್ವಿಸ್ ಎಲ್ಲ ಹೆಂಗ್ ಮಾಡ್ಕೊಡ ಸರ್ವಿಸ್ ಗಿರ್ವಿಸ್ ನಾವು ಬೇಕಾದ್ರೆ ಗದಿಗೆ ಏನ್ರ ಕೆಲಸ ಇತ್ತ ಬಂದ್ರೆ ಗದಿಗೆ ಮಾಡ್ಸ್ಕೋಬಹುದು. ಹಾ. ಒಂದ್ ವೇಳೆ ನಾವು ಗದಿಗೆ ಬರಲಿಲ್ಲ ಅಂತ ರೋಣ ಮಾಡ್ಸ್ಕೋಬಹುದು. ರೋಣದಾಗ ಐತಲ್ರಿ? ರೋಣದಾಗ ಮಾಡ್ಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ದು ಹಿಂಗೈತ್ರಿ ಸರ್ ನಮ್ಗೆ ಬರಕ್ ಪುರ್ಸತ್ತಿಲ್ಲ ಅಂತಂದ್ರೆ ಹಾ. ಪ್ರಕಾಶ್ ಸರ್ ರೀ ಹಾ. ಕಸ್ಟಮರ್ಗೆ ಹಾ. ಯಾವ ತೊಂದ್ರೆ ಮಾಡ್ಲಾರ್ದಂಗ ಮೇಸ್ತ್ರಿ ಅವ್ರನ್ನ ಊರಿಗೆ ಕಳಿಸ್ತಾರೆ. ಊರಿಗೆ ಕಳ್ಸಿ. ಊರಿಗೆ ಕಳ್ಸಿ ಅಲ್ಲಿ ಏನೈತ್ರೋ ಅಲ್ಲೇ ಮಾಡ್ಕೊ. ಓಕೆ ಸರ್. ಆಮೇಲೆ ಬೇರೆ ಟ್ರ್ಯಾಕ್ಟರ್ ಬಿಟ್ಟು ಇದ ಟ್ರ್ಯಾಕ್ಟರ್ ತಗೊಳಕ ನಿಮ್ಗೆ ಏನ ಇದು ಅನಿಸ್ತದೆ? ಇದ ಟ್ರ್ಯಾಕ್ಟರ್ ಮೆಟಲ್ಸ್ ಹೆವಿ ಅದಾವ್ರಿ ಸರ್. ಹಾ ರೀ. ಮೆಟಲ್ಸ್ ಹೆವಿ ಅದಾವ. ರೆಪ್ ಅಂಡ್ ಟೆಪ್ಪಿಗೆ ಬೇಕಾದ್ರೆ ನಾವು ಯೂಸ್ ಮಾಡಿದ್ರಿ ಹಾ. ರೈತರಿಗೆ ಗಾಡಿ ಅದಕ್ಕೂ ಬಕ್ಕುದಿಲ್ಲ. ಮತ್ತು ಗಾಡಿನ ಪಿಕಪ್ ಹಂಗ ಐತ್ರಿ ಸರ್. ಹಾ ರೀ. ಎವರೇಜ್ನು ಹಂಗ ಐತಿ ಸರ್. ಆಮೇಲೆ ನಿಮ್ಗೆ ಸೀಟ್ ಇದೆ ಸೀಟ್ ಕವರ್ ಸರ್. ಮೊದ್ಲಕ್ಕಲ್ಲ ಗಾಡಿ ಸ್ವಲ್ಪ ಸೀಟ್ ಕವರ್ ರೀ. ಸೀಟ್ ಇದು ಆಪರೇಷನ್ ಆಗೋದು ಇದಾಕಿ ಪ್ರೆಷರ್ ಭಾಳ ತೆಗಿತಿಲ್ರಿ. ಈ ಸರ್ ಇದು ಕಾರಿನ ಮ್ಯಾಗ ಕುಂತಂಗ್ರಿ ಸರ್. ಹೌದೌದು. ಕಾರ್ ಸೀಟ್ ಏನ್ ಮಾಡ್ತಲ್ರಿ ಕಾರಿನ ಕುಂತಂಗ. ಹಾ. ಸೀಟ್ನಿಗೆ ಬ್ಯಾಕ್ ಪೇನ್ ಬರಂಗಿಲ್ಲ ಹಾ. ಏನಿಲ್ಲ. ಬೇಕಾದಂತ ನೀವು ರಪ್ ಅಂಡ್ ಟಪ್ ಹೊಡೆದ್ರು ಹಾ. ಯಾವ ತೊಂದ್ರೆನೂ ಇಲ್ರಿ. ಈಗ ನಿಮ್ಮೂರಿಗೆ ಎಷ್ಟು ಬಂದಾವ್ ಸರ್ ಈ ಗಾಡಿ? ಒಂದು 2,200 ಮೇಲೆ ಅದಾವ್ರಿ ಸರ್. 2,200. ಏನಾದ್ರು ಕಂಪ್ಲೇಂಟ್ ಐತೇನ್ರಿ? ಕಂಪ್ಲೀಟ್ ಈ ಮಹೇಂದ್ರ ಗಾಡಿ ಒಳಗೆ ಯಾವ ಕಂಪ್ಲೀಟ್ ಇಲ್ಲ. ಯಾವ ಫಾಲ್ಟ್ ಗಿಲ್ಟ್ ಏನಿಲ್ರಿ? ಈಗ ಕೆಲವೊಂದಿಷ್ಟು ಗಾಡಿ ನೋಡ್ರಿ ಸರ್. ಹಾ. ಆಯ್ತಾಗ ಬೀಳ್ಗಿ ಕಡೆ ಪಾಳ್ಗಿ ಕಡೆ ಗಾಡಿ ಜಗ್ಸಾಡಕ್ಕೆ ಇದನ್ನ ಮಾಡಕ್ ಹೋಗ್ತಾರಲ್ರಿ. ಹಾ. ಅರ್ಧ ಗಾಡಿನ ಕಿತ್ಕೊಂಡು ಎಡ್ಕೊಂಡೋಗ್ಯವ್ರಿ ಹೌದು. ಕೆಲವೊಂದಿಷ್ಟು ಕಂಪ್ನಿ ಗಾಡಿ. ಹೌದೌದು. ಈ ಗಾಡಿಯಲ್ಲಿ ತೋರ್ಸನ್ ಹಾ. ಅಂದ್ರೆ ಅಷ್ಟು ಸ್ಟ್ರಾಂಗ್ ಐತೆ. ಸ್ಟ್ರಾಂಗ್. ಮತ್ತು ಇದು 475 ರೀ ಸರ್ ಗಾಡಿ. ಇದು 42 HP ಸರ್. 42 HP ಅಂದ್ರೆ 45 HP ಕ್ಯಾಟಗರಿ ತೋರ್ಸುತ್ತೆ. ಅಷ್ಟವರೆಗೂ ಐತ್ರಿ. ಅಷ್ಟು ಇದನ್ನು ಐತಿ ಸರ್. ಆಮೇಲೆ ಮೈಲೇಜ್ ಎಲ್ಲ ಹೆಂಗೈತ್ರಿ? ಮೈಲೇಜ್ ಚಲೋ ಐತಿ ಎಲ್ಲ ಚಲೋ ಐತಿ. ಯಾವ್ದು ಒಂದು ಕಂಪ್ಲೇಂಟ್ ಮೈಲೇಜ್ ಸರಿ ಇದ್ದದಕ್ಕ ಈ ಗಾಡಿ ರಪ್ ಅಂಡ್ ಟಪ್ ತಡಿಯೋದಕ್ಕನ ಎಲ್ಲರೂ ಈ ರೈತರ ಇದಕ್ಕೆ ಮನಸ್ಸು ಮಾಡೋದು ಸರ್. ನಿಮ್ ಕಡೆ ಎಲ್ಲ ಅದ ಹೋಗೋದಲ್ಲ ರೀಸನ್ ಈಗ? 4ನೇ ಬೇರೆ ಗಾಡಿ ಅದಾವ್ರಿ. 12ನೇ ಇವಾಗ ಗಾಡಿ ಅದಾವ್ರಿ. ಆಮೇಲೆ ಇಂಜಿನ್ ಫುಲ್ ಹೆವಿ ರೀ ಸರ್. ಫುಲ್ ಹೆವಿ ಐತಿ. ಫುಲ್ ಹೆವಿ. ಆಮೇಲೆ ಲಿಫ್ಟಿಂಗ್ ಕೆಪಾಸಿಟಿ ಏನೋ 2,000 kg ಮೊದಲ ಗಾಡಿ ಸರ್ 1650 kg ಕೆಪಾಸಿಟಿ ಅಷ್ಟ ಐತ್ರಿ ಸರ್. ಈಗ 2,000 kg ಎತ್ತು ಅಂತ ಕೆಪಾಸಿಟಿ ಅದ್ರ ಗಿಟ್ಟ. ನೀವೇನ್ ಟೆಸ್ಟ್ ಗಿಸ್ಟ್ ಮಾಡಿ ನೋಡ್ರಿ? ಎಲ್ಲ ಮಾಡಿವಿ ಸರ್. ಎಲ್ಲ ಮಾಡಿ ಟೆಸ್ಟ್ ಮಾಡೇ ತೊಗೊಂಡಿವ್ರಿ ಸರ್. ಟೆಸ್ಟ್ ಮಾಡ್ಲಾರ್ದ ಹೆಂಗ್ ಓಕೆ ಸರ್. ಮಾಹಿತಿ ಹೇಳಿದಾಗ ಧನ್ಯವಾದಗಳು. ಧನ್ಯವಾದ ಸರ್. ಆಮೇಲೆ ನಿಮ್ ಬ್ರಾಂಚಸ್ ಎಲ್ಲ ಎಲ್ಲೆಲ್ಲ ಅದಾವ ಸರ್ ಇಲ್ಲಿ ಗದಗ ಜಿಲ್ಲಾದಾಗ? ಸರ್ ಗದಗಲ್ಲಿ ಓಲ್ಡ್ DCP ಸರ್ಕಲ್ ಅಲ್ಲಿ ನಮ್ದು ಶೋರೂಮ್ ಇರುತ್ತೆ ಸರ್. ಇನ್ನೊಂದು ಬಂದು ರೋಣದಲ್ಲಿ ಸರ್. ಆಮೇಲೆ ನರಗುಂದದಲ್ಲಿ ಇದೆ ಸರ್. ಆಮೇಲೆ ಮುಂಡ್ರಿಗಿ, ಲಕ್ಷ್ಮೇಶ್ವರ್ ಸರ್. ಎಲ್ಲ ಕಡೆ ಸರ್ವಿಸ್? ಎಲ್ಲ ಕಡೆ ಸರ್ವಿಸ್, ವರ್ಕ್ಶಾಪ್ ಮತ್ತೆ ಸೇಲ್ಸ್ ಸರ್ವಿಸ್ 2 ಇದೆ ಸರ್. ಸರ್. ಆಮೇಲೆ ರೈತರಿಗೆಲ್ಲ ಇದು ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರಿಗೆ ಅಡ್ರೆಸ್, ಮೊಬೈಲ್ ನಂಬರ್ ಏನಾದ್ರು? ಸರ್ ಅದು ಶ್ರೀ ಪ್ರಕಾಶ್ ಮೋಟರ್ಸ್ ಮಹೀಂದ್ರ ಟ್ಯಾಕ್ಟ್ರಿ ಶೋರೂಮ್ ಗದಗ. ನಾನು ಬಸವಂತ ಕರಿ ಅಂತ. ರೈತರಿಗೆ ನಾನು ಯಾರು ರೈತರು ತಗೊಳ್ಳೋಕೆ ಇಚ್ಛುಕ ಅದಾರ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ನನ್ನ ಮೊಬೈಲ್ ನಂಬರ್ 9663366332. ಈ ನಂಬರ್ಗೆ ಕರೆ ಮಾಡಿ ರೈತರು ತಮ್ಮ ಒಂದು ಇದನ್ನ ಗಾಡಿ ತಗೊಳ್ಳೋ ಬಗ್ಗೆ ವಿಚಾರ ಮಾಡಬೇಕು. ಮಾಡುವಂಥದ್ದು ಏನು ಇರ್ತೈತಿ ಅದು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದ್ರ ಮಾಹಿತಿ ಕೂಡ ನಾನು ಹೇಳ್ತೀನಿ ಸರ್. ಓಕೆ ಸರ್. ಮಾಹಿತಿ ಹೇಳಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.